ಒಂದು 10 ಗುಂಟೆ ಪಾಂಡಲ್ಲಿ ನಾವೊಂದು 7,000 ಮರಿ ಬಿಟ್ಕೊಂಡ್ರೆ ವರ್ಷಕ್ಕೆ 12ರಿಂದ 13 ಲಕ್ಷ ಲಾಭ ಸಿಗುತ್ತೆ. 310 ರುಪೀಸ್ ಈಗ ನಮಗೆ ಲಿಫ್ಟಿಂಗ್ ಮಾಡ್ತಾ ಇರೋದು ಪ್ರೈಸ್. ಅವರು ಕೈಯಲ್ಲಿ ಹಾರ್ಡ್ ಕ್ಯಾಶ್ ಅನ್ನೋದು ಒಂದು ಇಟ್ಕೊಂಡು ನಾವು ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದೀವಿ. 10 ಲಕ್ಷ ಈಸಿಯಾಗಿ ಸಂಪಾದನೆ ಮಾಡ್ಬೋದು. ಬೇರೆ ಪಾಂಡವರೆಲ್ಲ ಕರೀತಾರೆ, ಅವ್ರಿಗೆ ಫೀಡು, ಸೀಡು, ಮೆಡಿಸನ್ನು, ಗೈಡೆನ್ಸು, ಇಲ್ಲ ಪಾಂಡ್ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಬೇಕು ಅಂತ ಕರೀತಾರೆ. ಅದೆಲ್ಲ ಹೇಳ್ಕೊಡೋದಕ್ಕೆ ಹೋಗ್ತೀನಿ. ನಾವು ತರಿಸ್ಕೊಟ್ಟಿದ್ದೀವಿ, ಸುಮಾರು ಒಂದು 5-6 ಲಕ್ಷ ಮರಿಗಳು ತರಿಸ್ಕೊಟ್ಟಿದ್ದೀವಿ. ಇದು 2 ಟನ್ ಕೆಪಾಸಿಟಿ ಇರೋಂಥ ಒಂದು ವೆಹಿಕಲ್ಲು. ಇದನ್ನು ತೊಗೊಂಡೋಗೋರು ಲೈವೇ ತೊಗೊಂಡೋಗ್ತಾರೆ. ನಿಮಗೆ 10 ಟನ್ ಬೆಳೆದಿದ್ದೀರಾ, ನೀವು 10 ಟನ್ ಒಂದೇ ದಿನ ಎತ್ತಿಸ್ಬೇಕಾ? ನಾನು ಎತ್ತಿಸ್ತೀನಿ. ಬೇರೆ ಕಡೆ ಲಿಫ್ಟಿಂಗ್ ಮಾಡಿಸ್ತೀವಿ ನಾವು ತುಂಬ ಕಡೆ. ಮಾರ್ಕೆಟಿಂಗ್ ಬಗ್ಗೆ ಸಮಸ್ಯೆನೇ ಇಲ್ಲ. ಸೊ ನೋಡಿ, ಇವತ್ತು 1 ಪಾಂಡ್ ಒಂದೇ ದಿನ ಖಾಲಿ ಆಗ್ತಾ ಇದೆ. ಯಾವ ಥರ ಪೇಮೆಂಟ್ ಮಾಡ್ತಾರೆ? ಪೇಮೆಂಟ್ ಇಲ್ಲೇ ₹1 ಬ್ಯಾಲೆನ್ಸ್ ಇಲ್ದಿರ ಇಲ್ಲೇ ಸೆಟಲ್ ಮಾಡ್ಬಿಟ್ಟು ಹೋಗ್ಬೇಕು. ಈ ಸೈಜ್ ನೋಡಿರೋ ಪ್ರಕಾರ ನಾನು ಹೇಳೋದಂದ್ರೆ ಒಂದು 8 ಲ್ಯಾಕ್ ಅಂತೂ ಆದಾಯ ಬರುತ್ತೆ. ಇದು ಮೊರೆಲ್ ಮೀನ್ ಅಂತ ಹೇಳ್ಬಿಟ್ಟು, ಇದು ಹೈ ಪ್ರೋಟೀನ್ ಫಿಶ್ ಇರೋದ್ರಿಂದ BP ಮತ್ತು ಶುಗರ್ ಇರೋ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಸಿಂಗಲ್ ಬೋನ್ ಫಿಶ್ ಇದೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಂದೀಪ್ ಅಂತೇಳಿ. ನಮ್ಮೂರು ಬಂದು ಬೊಮ್ಮನಹಳ್ಳಿ ವಿಲೇಜು. ನನ್ನ ಎಜುಕೇಷನ್ ಬಂದು MBA ಮುಗಿದಿದೆ. ಯಾವ ತಳಿ ಮೀನುಗಳು ಸಾಕ್ತಾರೆ ಸರ್? ಇದು ಮೊರೆಲ್ ಮೀನ್ ಅಂತ ಹೇಳ್ಬಿಟ್ಟು ಇವತ್ತು ಮೊರೆಲ್ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಇದು ಬಂದು ಆಂಧ್ರ ಮತ್ತು ತಮಿಳ್ನಾಡಲ್ಲಿ ಯಥೇಚ್ಛವಾದ ಬೇಡಿಕೆ ಇದೆ ಈ ಮೀನಿಗೆ. ಹಂಗಾಗಿ ಇವತ್ತು ನಮಗೆ ಒಂದು 4 ಟನ್ ಆರ್ಡ್ರ್ ಇರೋದ್ರಿಂದ ಗಾಡಿ ಕರೆಸಿದ್ದೀವಿ. ಇನ್ನೂ 2 ಗಾಡಿ ಬರ್ತಾ ಇದೆ. ಇದು ಆಂಧ್ರ ಸ್ಟೇಟ್ ಫಿಶ್ ಆಗಿರೋದ್ರಿಂದ ಆಂಧ್ರದಲ್ಲಿ ಜಾಸ್ತಿ ಡಿಮ್ಯಾಂಡ್ ಇದೆ. ಆಮೇಲೆ ತಮಿಳ್ನಾಡವರು ಹೆಚ್ಚಿಗೆ ಕನ್ಸ್ಯೂಮ್ ಮಾಡ್ತಾರೆ ಈ ಮೀನನ್ನ. ಹಾಗಾಗಿ ಇವತ್ತು ಲೋಡಿಂಗ್ ಇದೆ, ಲೋಡಿಂಗ್ ಮಾಡ್ತಾ ಇದ್ದೀವಿ. ಇದು ವರ್ಷದಲ್ಲಿ ಎಷ್ಟನೇ ಬ್ಯಾಚ್ ಸರ್ ನಿಮ್ಮದು? ಇದು 2ನೇ ಬ್ಯಾಚ್. ವರ್ಷದಲ್ಲಿ 2ನೇ ಬ್ಯಾಚ್. 6 ತಿಂಗಳಿಗೆ ಒಂದು ಬ್ಯಾಚ್ ಆಗುತ್ತೆ. ಇನ್ನೂ ಬೇಗ ಬ್ಯಾಚ್ ಆಗಬೇಕು ಅಂದರೆ ನಾವು ಒಂದು 100 ಗ್ರಾಮ್ ಸೀಡ್ ತೊಗೊಬಂದು ಬಿಟ್ಕೊಂಡ್ರೆ ನಮ್ಗೆ ಇನ್ನೂ ಬೇಗ ಸಿಗುತ್ತೆ. 5 ಮಂತ್ಸ್ಗೆಲ್ಲ ಲಿಫ್ಟಿಂಗ್ ಮಾಡಿರೋರು ಇದ್ದಾರೆ. ಬೇರೆ ಕಡೆ ಲಿಫ್ಟಿಂಗ್ ಮಾಡಿಸ್ತೀವಿ ನಾವು ತುಂಬ ಕಡೆ. ಎಷ್ಟು ಕೆಜಿ ಇದೆ ಸರ್? ಗ್ರೋತ್ ಅಂತೂ ಅಲ್ಟಿಮೇಟ್. ನೀವು ನೋಡ್ದಂಗೆ ಒಂದು 400ವರೆಗೂ ಇದೆ, ಒಂದು 400, ಒಂದು 600 ಇದೆ. ಬಿಲೋ ಸೈಜ್ ಅಂದ್ರೆ ನಮಗೆ 400 ಗ್ರಾಮ್ ಅಷ್ಟೇ ಮೀನಿರೋದು ಬಿಲೋ ಸೈಜ್. ಅದು ಗ್ರೇಡಿಂಗ್ ಪ್ರಕಾರ ರೇಟ್ ಇರುತ್ತೆ ನಮಗೆ. ಅದು ಮಾರ್ಕೆಟಿಂಗಲ್ಲಿ ಡಿಪೆಂಡ್ಸ್. ಅದು ಲಾಸ್ಟ್ ಬ್ಯಾಚ್ಗೂ ಈ ಬ್ಯಾಚ್ಗೂ ಏನು? ಲಾಸ್ಟ್ ಬ್ಯಾಚ್ಗೂ ಈ ಬ್ಯಾಚ್ಗೂ ಕಂಪೇರ್ ಮಾಡಿಕೊಂಡ್ರೆ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಹೇಗೆ ಸರ್? ಲಾಸ್ಟ್ ಬ್ಯಾಚಲ್ಲಿ ನಮಗೆ ಬಾರ್ಡರ್ ಸೈಜ್ ಅಂತ ಹೇಳ್ತೀವಲ್ಲ, ಈಗ ಅಪ್ ಟು 700 ಮೇಲೆ ಒಂದು ಗ್ರೇಡಿಂಗ್ ಇದ್ರೆ 500 to 700 ಇನ್ನೊಂದು ಗ್ರೇಡಿಂಗ್ ಇರುತ್ತೆ. ನಮಗೆ 700 to 800 ಬಾರ್ಡರ್ ಸೈಜ್ ಮಾತ್ರ ಸಿಕ್ಕಿತ್ತು ಲಾಸ್ಟ್ ಟೈಮು. ಬಟ್ ಈ ಸತಿ ಕ್ರಾಪ್ ತುಂಬ ಚೆನ್ನಾಗಿ ಬಂದಿದೆ. ವಿಯೆಟ್ನಾಂ ಬಿಟ್ಟರೆ ನಮಗೆ ಫಾಸ್ಟಾಗಿ ಗ್ರೋತ್ ಬರುತ್ತೆ ಆ್ಯಂಡ್ ಮಾರ್ಕೆಟಿಂಗ್ ಎಲ್ಲ ಈಸಿ ಇರುತ್ತೆ. ಮಾರ್ಕೆಟಿಂಗ್ ಮಾಡೋದಕ್ಕೆ ನಾಟಿನೂ ಬರುತ್ತೆ, ನಾಟಿ ಬರೋಲ್ಲ ಅಂತೇನಿಲ್ಲ. ಬಟ್ ಅದ್ರ FCR ಜಾಸ್ತಿ ಇರುತ್ತೆ. FCR ಅಂದರೆ ಒಂದು ಮೀನು ಕನ್ಸೀವ್ ಆಗಿ ಇಷ್ಟು kg ದಪ್ಪ ಆಗೋದಕ್ಕೆ 1.1 ಆಗುತ್ತೆ. ನಾಟಿ ಮೀನಾದರೆ ನಮಗೆ 1.4 to 5 ಬಂದ್ಬಿಡುತ್ತೆ. ಆಮೇಲೆ ಅದು ಪೀರಿಯಡ್ ಆಫ್ ಗ್ರೋತ್ ಕೂಡ ಜಾಸ್ತಿ ಇದೆ. ಅದು ಅಪ್ ಟು ನಮಗೆ 1 ಇಯರ್ ತನಕ ಅದೇ ತೊಗೊಂಡ್ಬಿಡುತ್ತೆ. ಸೊ ನಾಟಿ ನಾನು ಸಜೆಸ್ಟ್ ಮಾಡಲ್ಲ ಯಾರಿಗೂ. ಬಟ್ ಮಾರ್ಕೆಟಿಂಗ್ ಅದ್ರ ಪ್ರೈಸ್ ಅದಕ್ಕೆ ಇರುತ್ತೆ, ಇದ್ರ ಪ್ರೈಸ್ ಇದಕ್ಕಿದೆ. 10-20 ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಪರ್ kg. ಅವ್ರ ಮಾರ್ಕೆಟಿಂಗ್ ಬಂದು ಅವರು 400-500 ರೂಪಾಯಿಗೆ ಮಾರ್ಕೊತಾರೆ. ಅಲ್ಲಿ ನಮ್ಮ ಹತ್ರ ಲಿಫ್ಟಿಂಗ್ ಬಂದುಬಿಟ್ಟು ಒಂದು 320 ರುಪೀಸ್ ಲಿಫ್ಟ್ ಮಾಡ್ತಾರೆ, ಇಲ್ಲ 310ಗೆ ಲಿಫ್ಟ್ ಮಾಡ್ತಾರೆ. ಒಂದು ಸೀಸನ್ ಪ್ರಕಾರ ಲಿಫ್ಟ್ ಮಾಡ್ತಾರೆ. ಬಟ್ ಮಿನಿಮಮ್ ಅಂತೂ 300ಇಂದ 310ವರೆಗೂ ಇದ್ದೇ ಇರುತ್ತೆ ಪ್ರೈಸ್. ಈಗ ಕೆಜಿ ಏನು ಪ್ರೈಸ್ ಸರ್? 310 ರುಪೀಸ್ ಈಗ ನಮಗೆ ಲಿಫ್ಟಿಂಗ್ ಮಾಡ್ತಾ ಇರೋದು ಪ್ರೈಸ್. ಅವರು ನಮಗೆ ಖರ್ಚು ಬಂದು ಒಂದು ಮೀನಿಗೆ 140ರಿಂದ 150 ರೂಪಾಯಿವರೆಗೂ ಖರ್ಚು ಬೀಳುತ್ತೆ. 160 ರುಪೀಸ್ ಲಾಭ ಸಿಗುತ್ತೆ ನಮಗೆ. 160 ರುಪೀಸ್ ಪರ್ kg. ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ನಾವು ಈ ಒಂದು 10 ಗುಂಟೆ ಪಾಂಡಲ್ಲಿ ನಾವೊಂದು 7,000 ಮರಿ ಬಿಟ್ಕೊಂಡ್ರೆ ನಮ್ಗೆ ಮಿನಿಮಮ್ ಏನು ಇಲ್ಲ ಅಂದ್ರೂ ವರ್ಷಕ್ಕೆ 12ರಿಂದ 13 ಲಕ್ಷ ಲಾಭ ಸಿಗುತ್ತೆ. ಲಾಭ ವರ್ಷಕ್ಕೆ 12ರಿಂದ 13 ಲಕ್ಷ ಲಾಭ ಸಿಗುತ್ತೆ. 7,000 ಮರಿ ಬಿಡಬೇಕು. 100/100 ಪಾಂಡ್ ಇರಬೇಕು. ಸ್ಲಡ್ ಸಿಸ್ಟಮ್ ಎಲ್ಲ ಕ್ಲೀನಾಗಿ ಮಾಡ್ಕೊಳ್ಬೇಕು. ವಾಟ್ರು ಇನ್ಲೈಟು ಕ್ಲೀನಾಗಿ ಇಟ್ಕೊಬೇಕು. ಔಟ್ಲೈಟು ಕ್ಲೀನಾಗಿ ಇಟ್ಕೋಬೇಕು. ಔಟ್ಲೈಟ್ ಕ್ಲೀನಾಗಿದ್ರೇ ಫಸ್ಟು ಮೀನ್ ಗ್ರೋತ್ಗೆ ಇಂಪ್ರೂವ್ ಆಗೋದು. ವರ್ಷಕ್ಕೆ 2 ಬ್ಯಾಚ್ ಅಂತೂ ಆರಾಮಾಗಿ ಬೆಳ್ಕೋಬೋದು. ಒಂದು ನರ್ಸರಿ ಟ್ಯಾಂಕ್ ಇಟ್ಕೋಬೇಕು. ರೈತರು ಯಾರೇ ಆಗಲಿ, ಯಾರೇ ಮಾಡ್ತೀನಿ ಅಂದ್ರೂ ಒಂದೊಂದು ನರ್ಸರಿ ಟ್ಯಾಂಕ್ ಇಟ್ಕೊಂಡು ಆ ನರ್ಸರಿ ಟ್ಯಾಂಕಲ್ಲಿ ಒಂದು 2 ಮಂತ್ಸ್ ಅದರಲ್ಲಿ ಗ್ರೋತ್ ಮಾಡಿ ಆಮೇಲೆ ಅದಕ್ಕೆ ಹಾಕಬೇಕು. ಆವಾಗ ನಮಗೆ ಟೈಮು ಸೇವ್ ಆಗುತ್ತೆ, ಬೇಗ ಕ್ರಾಪ್ ಲಿಫ್ಟ್ ಮಾಡ್ಬೋದು. ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್. ನಮ್ಮದು ರೋಹು, ಕಾಟ್ಲಾ, IMC ಎಲ್ಲ ಮಾಡ್ಬೋದು. ಬಟ್ ಅದಕ್ಕೆ ಸ್ಪೇಸ್ ಜಾಸ್ತಿ ಬೇಕು. 1 ಎಕರೆಗೆ ನಾವು ಮಿನಿಮಮ್ ಬಂದು ರೋಹು, ಕಾಟ್ಲಾ ಅವೆಲ್ಲ ಬಿಡಬೇಕಾಗಿರೋದು ಬರೀ 3,000. ಪ್ರಾಫಿಟ್ ಅನ್ನೋದು ತುಂಬ ಕಮ್ಮಿ ಅದರಲ್ಲಿ ನಮಗೆ. ಇದರಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಕೈಯಲ್ಲಿ ಹಾರ್ಡ್ ಕ್ಯಾಶ್ ಅನ್ನೋದು ಒಂದು ಇಟ್ಕೊಂಡು ನಾವು ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ. 10 ಲಕ್ಷ ಈಸಿಯಾಗಿ ಸಂಪಾದನೆ ಮಾಡ್ಬೋದು. ಅದರಲ್ಲೇನು ರಿಸ್ಕ್ ಇಲ್ಲ. ಬೆಳಗ್ಗೆ ಸಂಜೆ ನಮ್ಮ ತಂದೆ ತಾಯಿ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮೆಡಿಸನ್ ಇಷ್ಟಿಷ್ಟು ಹಾಕಬೇಕು ಅಂತ ಹೇಳ್ತೀನಿ ಅಷ್ಟೇ. ನಾನು ಇರೋದಿಲ್ಲ. ಬೇರೆ ಪಾಂಡುಗಳು ಲಿಫ್ಟಿಂಗು ಇಲ್ಲ ಟೆಕ್ನಿಷಿಯನ್ ಆಗಿ ನಾನು ಕೆಲಸ ಮಾಡ್ತೀನಿ. ಬೇರೆ ಪಾಂಡವರೆಲ್ಲ ಕರೀತಾರೆ, ಏನಾದ್ರು ಸಮಸ್ಯೆ ಇದ್ದರೆ ಕರೀತಾರೆ, ಇಲ್ಲ ಪಾಂಡ್ ಕನ್ಸ್ಟ್ರಕ್ಷನ್ ಯಾವ ಥರ ಮಾಡಬೇಕು ಅಂತ ಕರೀತಾರೆ. ಅದೆಲ್ಲ ಹೇಳ್ಕೊಡೋದಕ್ಕೆ ಹೋಗ್ತೀನಿ ಬೇರೆ ಫಾರ್ಮ್ಗಳಿಗೆ. ಬೇರೆ ರೈತರು ಈಗ ಎಕ್ಸಿಸ್ಟಿಂಗ್ ಒಂದು 100 ಜನ ರೈತರು ಇದ್ದಾರೆ ನಮ್ಮ ಹತ್ರನೇ. ಅವ್ರಿಗೆ ಫೀಡು, ಸೀಡು, ಮೆಡಿಸನ್ನು, ಗೈಡೆನ್ಸು, ಟೆಕ್ನಿಷಿಯನ್ ಆಗಿ ಎಲ್ಲ ನಿಂತಿದ್ದೀವಿ.
ಇದು 2 ಟನ್ ಕೆಪಾಸಿಟಿ ಇರೋಂಥ ಒಂದು ವೆಹಿಕಲ್ಲು. ಇದನ್ನು ತೊಗೊಂಡೋಗೋರು ಲೈವೇ ತೊಗೊಂಡೋಗ್ತಾರೆ, ನೀರಲ್ಲಿ ಹಾಕ್ಕೊಂಡು ಲೈವೇ ತೊಗೊಂಡೋಗ್ತಾರೆ. ಇದಕ್ಕೆ ಮಾರ್ಕೆಟಿಂಗು ಲೈವಿಂದನೇ ಮಾರ್ಕೆಟಿಂಗ್ ಜಾಸ್ತಿ ಇದಕ್ಕೆ. ಈ ಗಾಡಿ ಕೆಪಾಸಿಟಿ ಒಂದು 2 ಟನ್ ಇದೆ, 10 ಡ್ರಮ್ ಇದೆ. ಒಂದೊಂದು ಡ್ರಮ್ಮಲ್ಲಿ 200 kg ಹಾಕ್ತಾರೆ. ಒಂದು 350 ಕಿಲೋಮೀಟರ್ ಜರ್ನಿ ಹೋಗುತ್ತೆ ಇದು. ಜರ್ನಿ ಎಷ್ಟು ಅವರ್ ಸರ್? ಜರ್ನಿ ಮಿನಿಮಮ್ ಇವ್ರಿಗೊಂದು 8 to 10 ಅವರ್ಸ್ ಜರ್ನಿ ಇರುತ್ತೆ ಇವ್ರಿಗೆ. 8 to 10 ಅವರ್ಸ್ ಇವ್ರು ಮಾರ್ಕೆಟ್ಗೆ ಹೋಗೋದಕ್ಕೆ ರೀಚ್ ಆಗ್ತಾರೆ. ನೆಕ್ಸ್ಟು ಇನ್ನೂ ಒಂದು 2 ಗಾಡಿ ಬರ್ತಾ ಇದೆ. ಒಂದು ಮಧುರೆಗೆ ಹೋಗುತ್ತೆ, ಇನ್ನೊಂದು ಹೈದರಾಬಾದ್ಗೆ ಹೋಗುತ್ತೆ. ಹೈದರಾಬಾದ್ ಮಾರ್ಕೆಟ್ ಈಸ್ ಹ್ಯೂಜ್ ಮಾರ್ಕೆಟ್. ಸರ್ ಈ ಮಾರ್ಕೆಟಿಂಗ್ನವರು ನಿಮ್ಗೆ ಹೆಂಗೆ ಸಿಕ್ಕಿದ್ರು ಸರ್? ಇದು ನಾನು 4 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಈ ಮೀನುಗಾರಿಕೆ, ಇದು ಪಾಂಡರ್. ಸೊ ತುಂಬ ಕಾಂಟ್ಯಾಕ್ಟ್ ಇದೆ. ಈ ಕೇರಳದವರು ಇದ್ದಾರೆ, ಆಂಧ್ರದವರು ಇದ್ದಾರೆ, ಕರ್ನಾಟಕದವರು ಇದ್ದಾರೆ, ಆ್ಯಂಡ್ ತಮಿಳ್ನಾಡವರು ಇದ್ದಾರೆ. ನಿಮಗೆ 10 ಟನ್ ಬೆಳೆದಿದ್ದೀರಾ, ನೀವು 10 ಟನ್ ಒಂದೇ ದಿನ ಎತ್ತಿಸ್ಬೇಕಾ? ನಾನು ಎತ್ತಿಸ್ತೀನಿ. ಸೊ ಅಷ್ಟು ಹ್ಯೂಜ್ ಕಾಂಟ್ಯಾಕ್ಟ್ ಬೆಳೆದಿದೆ. ಮಾರ್ಕೆಟಿಂಗ್ ಬಗ್ಗೆ ಸಮಸ್ಯೆನೇ ಇಲ್ಲ. ಸೊ ನೋಡಿ, ಇವತ್ತು 1 ಪಾಯಿಂಟ್ ಒಂದೇ ದಿನ ಖಾಲಿ ಆಗ್ತಾಯಿದೆ. ಯಾವ ಥರ ಪೇಮೆಂಟ್ ಮಾಡ್ತಾರೆ? ಪೇಮೆಂಟ್ ಇಲ್ಲೇ ₹1 ಬ್ಯಾಲೆನ್ಸ್ ಇಲ್ದಿರ ಇಲ್ಲೇ ಸೆಟಲ್ ಮಾಡ್ಬಿಟ್ಟು ಹೋಗ್ಬೇಕು. ಯಾರೇ ಆಗಲಿ, ನೀವು ಯಾರೇ ಬೆಳೆದಿದ್ರೇನು ರೈತರು ನನಗೆ ಕೇಳ್ಕೊಳ್ಳೋದೇನಪ್ಪ ಅಂದರೆ ಅಲ್ಲೇ ಕ್ಯಾಶ್ ಸೆಟಲ್ಮೆಂಟ್ ಮಾಡ್ಬಿಟ್ಟು ಇಸ್ಕೊಳ್ಳಿ. ಇನ್ನು ಅಲ್ಲಿ ಹೋಗಿ ಕೊಡ್ತೀನಿ, ಇಲ್ಲೋಗಿ ಕೊಡ್ತೀನಿ ಅಂದರೆ ಅವ್ರು ಕೊಡ್ತೀನಿ ಅನ್ನೋದು ಸುಳ್ಳು, ನೀವು ಇಸ್ಕೊತೀನಿ ಅನ್ನೋದು ಸುಳ್ಳು. ಸ್ಪಾಟ್ ಕ್ಯಾಶ್ ಪೇಮೆಂಟ್ ಮಾಡೇ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಆಲ್ಮೋಸ್ಟ್ ಕೆಲವರು ಇರ್ತಾರೆ, ಮಾಡದೇ ಇರೋರು ಇರ್ತಾರೆ, ಅಲ್ಲೋಗಿ ಕೊಡ್ತೀನಿ ಅನ್ನೋರು ಇರ್ತಾರೆ. ಸೊ ಅಲ್ಲಿ ನಮ್ಮ ರೈತರಿಗೆ ಹೇಳೋದು ಅದೊಂದು ವಿನಂತಿ, ಪೇಮೆಂಟ್ ಅಲ್ಲೇ ಸೆಟಲ್ ಮಾಡಿ ಇಸ್ಕೊಂಡ್ರೆ ಉತ್ತಮ ಅಂತ. ಸರ್ ಈ ಬ್ಯಾಚಲ್ಲಿ ಏನು ಆದಾಯ ನಿರೀಕ್ಷೆ ಮಾಡ್ತಾರೆ ಸರ್? ಈ ಬ್ಯಾಚಲ್ಲಿ ಅಪ್ ಟು ಒಂದು 7 ಲ್ಯಾಕ್ವರೆಗೂ, 7 to 8 ಲ್ಯಾಕ್ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು ಲೋಡಿಂಗ್ ಆಗ್ತಾ ಇದೆ. ಲೋಡಿಂಗ್ ಆಗಿ ಪಾಂಡಲ್ಲಿ ಇನ್ನೊಂದು ಸ್ವಲ್ಪ 1 ಅಡಿ ನೀರಿದೆ. ಅದೆಲ್ಲ ಖಾಲಿ ಆದಮೇಲೆ ನಾನೊಂದು ಈ ಸೈಜ್ ನೋಡಿರೋ ಪ್ರಕಾರ ನಾನು ಹೇಳೋದಂದರೆ ಒಂದು 8 ಲ್ಯಾಕ್ ಅಂತೂ ಆದಾಯ ಬರುತ್ತೆ. 3.5 4 ಲಕ್ಷ ಖರ್ಚಾಗಿದೆ. ಒಂದು 8 ಲಕ್ಷ 8.5 ಲಕ್ಷ ಪ್ರಾಫಿಟಲ್ಲಿ ಇದ್ದೀನಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಇದ್ರಲ್ಲಿ ಬಿಟ್ಟಿರೋದು 5,000 ಮೀನು ಮರಿ ಅಷ್ಟೇ. 5,000 ಅಷ್ಟೇನಾ? ಅಷ್ಟೇ. ಇದ್ರ ನೇಚರ್ ಏನಪ್ಪ ಅಂದರೆ, ಈ ಪಾಂಡಲ್ಲಿ ಕೆಲವು IMC ಕ್ರಾಪ್ಗಳಿಗೆಲ್ಲ ನಾವು ಆಕ್ಸಿಜನ್ ಕೊಡಬೇಕಾಗತ್ತೆ, ಕೃತಕ ಆಮ್ಲಜನಕ ಕೊಡಬೇಕಾಗತ್ತೆ, ಆಕ್ಸಿಜನ್ ಕೊಡಬೇಕಾಗತ್ತೆ. ಅದು ಇದಕ್ಕಿಲ್ಲ. ಇದು ಸ್ವತಃವಾಗಿ ಅದೇ ಮೇಲೆ ಬಂದು ಹೇರ್ ಬ್ರೀತ್ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ನಾವು ಒಂದು ಪಾಂಡಲ್ಲಿ ಇಷ್ಟಕ್ಕೆ ಒಂದು 10 ಗುಂಟೆ ಪಾಂಡ್ಗೆ ಒಂದು 7,000 8 ಸಾವಿರ ಮರಿ ಬಿಡ್ಬೋದು. ಸೊ ಅದಕ್ಕೆ ನಮ್ಗೆ ಪ್ರಾಫಿಟ್ ಜಾಸ್ತಿ ಬರುತ್ತೆ. ಸರ್ ಈ ತಳಿ ಮೀನು ಎಷ್ಟು kg ಗಂಟು ಬರುತ್ತೆ ವೆಯ್ಟ್? ಈ ನೀವು ನೋಡ್ತಾ ಇದ್ದಂಗೆ ಇಲ್ಲಿ 1.6ವರೆಗೂ ಇದೆ. ಹೈಯೆಸ್ಟ್ ಅದೇನೆ. ಇನ್ನೂ ಬರ್ಬೋದು, 2 kg ಗಂಟು ಇನ್ನೂ ಬರ್ಬೋದು. ಇನ್ನೂ ಒಂದು ತಿಂಗಳು ಜಾಸ್ತಿ ಇದು ಫೀಡಿಂಗ್ ಮಾಡಿದ್ರೆ ಇನ್ನೂ ಒಂದು 200 ಗ್ರಾಮ್ ಜಾಸ್ತಿನೂ ಬರ್ಬೋದು. ಸರ್ ಎಷ್ಟು ನೀವು 6 ತಿಂಗಳು ಅಷ್ಟೇ ನೀವು ಸಾಕು? 6 ತಿಂಗಳು ಅಷ್ಟೇ. 6 ತಿಂಗಳಿಗೆ ಕ್ರಾಪೇ ಕಂಪ್ಲೀಟ್ ಮಾಡ್ಬೇಕು ನಾವು ಆ್ಯಕ್ಚುಲಿ. ಸಾಮಾನ್ಯ ಈಗ ರೈತರುಗಳು ಮೀನು ಸಾಕಿ ನಾವು ಅದರಲ್ಲಿ ಎಷ್ಟೋ ಜನ ಲಾಸು ಮಾಡ್ಕೊಂಡಿರ್ತಾರೆ. ತುಂಬ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಗುಡ್ ಕ್ವಶನ್ ನೀವು ಕೇಳಿರೋದು. ಏನಕ್ಕೆ ಲಾಸ್ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಪ್ರಾಪರ್ ನಾಲೆಜ್ ಇಲ್ಲ. ಒಂದು ಗೈಡ್ ಅನ್ನೋರು ಯಾರೂ ಇಲ್ಲ ಅವ್ರಿಗೆ. ಅವ್ರು ಯಾವುದೋ ಒಂದು ಯೂಟ್ಯೂಬ್ ನೋಡಿರ್ತಾರೆ, ಯಾರ್ದೋ ವಿಡಿಯೋ ನೋಡಿರ್ತಾರೆ, ಅವ್ರ ಹತ್ರ ಹೋಗ್ತಾರೆ, ಅವ್ರ ಹತ್ರ ಮರಿ ತೊಗೊತಾರೆ. ಆಮೇಲೆ ಏನೋ ಒಂದು ಸಮಸ್ಯೆ ಆಯಿತು, ಅವರು ಫೋನ್ ಲಿಫ್ಟ್ ಮಾಡಲ್ಲ, ಹಾರ್ವೆಸ್ಟಿಂಗ್ಗೆ ಕೇಳ್ತಾರೆ, ಅವ್ರದ್ದು ಸೈಜ್ ಬಂದಿಲ್ಲ ಅಂತ ಅವರು ಅವಾಯ್ಡ್ ಮಾಡ್ತಾರೆ ರೈತರನ್ನ. ಅಂಥವ್ರನ್ನ ತುಂಬ ಜನ ನೋಡಿದ್ವಿ. ತುಂಬ ಲಿಫ್ಟ್ ಮಾಡಿಸಿದ್ದೀನಿ ನಾನೇ, ಸ್ವತಃ ಹೋಗಿ ತುಂಬ ಪಾಂಡ್ಗಳಿಗೆ ಹೋಗಿ ನಾನು ಲಿಫ್ಟ್ ಮಾಡಿಸಿರೋದು ಇದೆ. ತುಂಬ ಲಾಸ್ ಆಗಿರೋರು ನಾನು ನೋಡಿದ್ದೀನಿ, ತುಂಬ ಪ್ರಾಫಿಟ್ ಮಾಡಿರೋನು ನೋಡಿದ್ದೀನಿ. ಪ್ರಾಪರ್ ಟೆಕ್ನಿಷಿಯನ್ ಒಬ್ಬರನ್ನ ಇಟ್ಕೊಂಡು, ಟೆಕ್ನಿಷಿಯನ್ ಇನ್ ದ ಸೆನ್ಸ್ ಯಾರೋ ಒಂದು 4 ಬೆಳೆ ತೆಗ್ದಿರೋರು, ಇಲ್ಲ ಒಂದು 3 ಬೆಳೆ ಸಕ್ಸಸ್ಫುಲ್ಲಾಗಿ ತೆಗ್ದಿರೋರು, ಇಲ್ಲ ಫೇಲ್ಯೂರ್ ಆಗಿ ತೆಗ್ದಿರೋರು ನೀವು ಇಟ್ಕೊಂಡು ಅವರು ಮಾರ್ಗದರ್ಶನದಲ್ಲಿ ನೀವು ಒಂದು ಕ್ರಾಪ್ ಬೆಳೆದ್ರೆ ಇಟ್ಸ್ ಈಸಿ, ಆರಾಮಾಗಿ ಗೆಟ್ ಆನ್ ಆಗ್ಬೋದು. ಇದರಲ್ಲಿ ಲಾಸು ತುಂಬ ಜನ ಆಗಿರೋರು ಇದ್ದಾರೆ. ಈ ತಳಿನೂ ಸಾಕಿ ಲಾಸ್ ಆಗಿ ನಾಲೆಜ್ ಇಲ್ಲ. ಒಂದು ವಾಟರ್ ಎಕ್ಸ್ಚೇಂಜ್ ಯಾವಾಗ ಮಾಡಬೇಕು, ಒಂದು ಪ್ರೋಬಯೋಟಿಕ್ ಯಾವಾಗ ಹಾಕಬೇಕು, ಒಂದು ಮೀನಿಗೆ ವಿಟಮಿನ್ಸ್ ಯಾವಾಗ ಕೊಡಬೇಕು, ಮಿನರಲ್ಸ್ ಏನು ಕೊಡಬೇಕು, ಯಾವ ಮೀನು ಬಿಡಬೇಕು, ಯಾವ ಸೈಜ್, ಯಾವ ಟೈಮಿಗೆ ಮೀನು ಬಿಡಬೇಕು, ಯಾವ ಸೈಜ್ ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಇದು ಮೇಯ್ನ್, ಇದು ಕೆನಬಾಲಿಸಮ್ ಫಿಶ್ಶು. ಅಂದರೆ ನಾವು ಪ್ರಾಪರ್ ಫೀಡಿಂಗ್ ಕೊಟ್ಟಿಲ್ಲ, ಒಂದು ಒಳ್ಳೆ ಹೈ ಪ್ರೋಟೀನ್ ಫೀಡ್ ಕೊಟ್ಟಿಲ್ಲ ಅಂದರೆ ಅವನ್ನ ನಾವೇ ತಿನ್ನೋವಂಥ ಜಾತಿ ಮೀನು. ಅಂದರೆ ಯಾವ ಥರ ಇದನ್ನು ತರಬೇತಿ ಪಡ್ಕೋಬೇಕು ಸರ್? ಫಸ್ಟು ವಿಸಿಟ್ ಮಾಡಿ, ಫಾರ್ಮ್ಗಳು ವಿಸಿಟ್ ಮಾಡಿ. ಒಂದು ನಿಮ್ಗೆ ಎಷ್ಟು ನಿಯರ್ ಬೈ ಫಾರ್ಮ್ಸ್ ಇದೆಯೋ ಅದನ್ನೆಲ್ಲ ವಿಸಿಟ್ ಮಾಡಿ ಫಾರ್ಮರ್ ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳಿ. ಏನು ಮಾಡಬೇಕು, ಯಾವ ಟೈಮಲ್ಲಿ ಏನು ಬೆಳಿಬೇಕು, ಯಾವ ಟೈಮಲ್ಲಿ ಏನು ಹಾಕಬೇಕು, ನೀರು ಯಾವಾಗ ಎಕ್ಸ್ಚೇಂಜ್ ಮಾಡಬೇಕು, ಔಟ್ಲೈಟ್ ಹೆಂಗಿಡಬೇಕು, ಅದೆಲ್ಲ ತಿಳ್ಕೊಂಡು ಮಾಡಿದ್ರೆ ಸಕ್ಸಸ್ ಆಗ್ತೀವಿ. ಇಲ್ಲ ಅಂದರೆ ಫೇಲರ್. ಕಷ್ಟನ ಸುಲಭನ ಸರ್ ಇದು? ನನಗೆ ಡೆಡ್ ಈಸಿ ಇದು ನಾನಂತೂ ಮೇಂಟೈನ್ ಮಾಡ್ತಾ ಇಲ್ಲ. ನಮ್ಮ ತಂದೆ ಇಲ್ಲಿದ್ದಾರೆ ನೋಡಿ, ಇವರೇ ನಮ್ಮ ತಂದೆ. ಅವರು ಮತ್ತು ನಮ್ಮ ತಾಯಿಯವರೇ ಈ ಥರ ಇಷ್ಟಿಷ್ಟು ಹಾಕಿ, ಫೀಡ್ ಹಾಕಿ, ಇಷ್ಟು ಮೆಡಿಸಿನ್ ಹಾಕಿ ಅಂದರೆ ನಾನು ಇರೋಲ್ಲ. ಯೂಶ್ವಲಿ ಮನೇಲಿ ಇರೋಲ್ಲ ಜಾಸ್ತಿ, ಬರೀ ಫಾರ್ಮ್ಸಲ್ಲಿ ಇರ್ತೀನಿ ಜಾಸ್ತಿ. ನಾನು ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಒಂದು ಮೀನು ಮರಿ ತಳಿ ಸಾಕ್ತೀವಿ. ಹೌದು, ಮೀನು ಮರಿಗಳು ನೀವು ಕೊಡ್ತೀರಾ? ಹಾಂ, ಮೀನು ಮರಿಗಳು ನಾವು ತರಿಸ್ಕೊಡ್ತೀವಿ. ಬಟ್ ಏನಪ್ಪ ಅಂದರೆ ನಮಗೆ ಅಲ್ಲಿ ಗೊತ್ತಿರೋದು, ನಾವು ಯಾವಾಗೂ ಬಿಸ್ನೆಸ್ ಕೊಡೋದ್ರಿಂದ ನಮಗೊಂದು ಒಳ್ಳೆ ತಳಿ ಕೊಡ್ತಾರೆ.
ಒಂದು ಒಳ್ಳೆ ತಳಿ ಕೊಟ್ಟಾಗ ನಮ್ಗೆ ಒಳ್ಳೆ ಮೈನ್ ಸೆಲೆಕ್ಷನ್ನೇ ಬ್ರೀಡ್ ಸೆಲೆಕ್ಷನ್ ಅಲ್ವಾ. ಸೀಡ್ ಹೆಂಗೆ ಸೆಲೆಕ್ಟ್ ಮಾಡ್ತೀವೋ ನಮಗೆ ಹಂಗೆ ಆದಾಯ ಬರುತ್ತೆ, ಅದು ಮೇಯ್ನ್. ನಾವು ತರಿಸ್ಕೊಟ್ಟಿದ್ದೀವಿ ಸುಮಾರು ಒಂದು 5-6 ಲಕ್ಷ ಮೀನೇ ಮರಿಗಳು ತರಿಸ್ಕೊಟ್ಟಿದ್ದೀವಿ. 3 ಇಂಚಿಗೆ 10 ರೂಪಾಯಿ, 10 ರೂಪಾಯಿಂದ ಸ್ಟಾರ್ಟ್ ಆಗಿ 20 ರೂಪಾಯಿವರೆಗೂ ಮೀನು ಮರಿಗಳಿದೆ. ಸ್ಟಾರ್ಟಿಂಗ್ ಪ್ರೈಸ್ 10 ರೂಪಾಯಿ, ಸ್ಟಾರ್ಟಿಂಗ್ 8 ರೂಪಾಯಿಗೂ ಇದೆ. 2.5 ಇಂಚಸ್ ಎಲ್ಲ 8 ರೂಪಾಯಿಗೆಲ್ಲ ಬರುತ್ತೆ, 7 ರೂಪಾಯಿಗೆ ಬರುತ್ತೆ ಒಂದು ಮೀನು ಮರಿ. ನೋಡಿ ಇದೆ ಮೊರೆಲ್ ಅಂತೇಳಿ. ಈ ಮೀನು ಕನ್ಸ್ಯೂಮ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳ್ತೀನಿ. ಈಗ ಇದು ಹೈ ಪ್ರೋಟೀನ್ ಫಿಶ್ ಇರೋದ್ರಿಂದ BP ಮತ್ತು ಶುಗರ್ ಇರೋ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಇದು ವೈಟ್ ಮೀಟ್, ಇದು ಡೈಜೆಷನ್ ಬೇಗ ಡೈಜೆಷನ್ ಆಗುತ್ತೆ. ಡಾಕ್ಟ್ರ್ ಏನು ಸಜೆಸ್ಟ್ ಮಾಡ್ತಾರೆ ಹೇಳಿ ಒಬ್ಬ ಪೇಷಂಟ್ಗಾಗಲಿ ಬೇರೆ ಹೆಲ್ದಿ ಮನುಷ್ಯರಿಗಾಗಲಿ ಇಲ್ಲ ಜಿಮ್ ಮಾಡೋರ್ಗಾಗಲಿ ಮೀನು ತಿನ್ನಿ ಅಂತೇಳಿ. ಏನಕ್ಕೆ ಮೀನು ತಿನ್ನಬೇಕು? ಡೈಜೆಷನ್ ಈಸಿ ಆಗುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಅದರಿಂದ ಇದು ಕನ್ಸ್ಯೂಮ್ ಜಾಸ್ತಿ ಆಗ್ತಾರೆ. ಕನ್ಸ್ಯೂಮ್ ಜಾಸ್ತಿ ಇದೆ ಮೀನು ಹಾಂ. BP ಶುಗರ್ ಇರೋವಂಥ ಪೇಷಂಟ್ ಜಾಸ್ತಿ ತಿಂದರೆ ತುಂಬ ಒಳ್ಳೆಯದು. ಸರ್ ಈ ಮೀನಲ್ಲಿ ಸರ್ ಮುಳ್ಳು ಜಾಸ್ತಿ ಇದೆ ಕಡಿಮೆ ಇದೆಯಾ? ಸರ್ ಇದರಲ್ಲಿ ಒಂದೇ ಬೋನ್ ಬರುತ್ತೆ, ಸಿಂಗಲ್ ಬೋನ್ ಫಿಶ್ ಇದೆ ಇದು. ಅದರಿಂದ ಇದು ಹೆಚ್ಚಿನ ಲೈಕ್ ಮಾಡ್ತಾರೆ ಜನಗಳಿಗೆ. ಸರ್ ಇದು ಇಂಗ್ಲೀಷಲ್ಲಿ ಈ ಮೀನನ್ನ ಮೊರೆಲ್ ಅಂತೀವಿ, ಕನ್ನಡದಲ್ಲಿ ಕುಚ್ಚು ಅಂತೀವಿ, ಬೇರೆ ಕಡೆ ಇದನ್ನ ಒಂದು ಕಂದು ಅಂತಾರೆ, ಔಲ್ ಅಂತಾರೆ, ನಾನಾ ರೀತಿ ಹೆಸರುಗಳಿದೆ ಈ ಮೀನು. ಹಾವು ತಲೆ ಮೀನು ಅಂತಾರೆ, ಇಂಗ್ಲೀಷ್ ಸ್ನೇಕೆಡ್ ಫಿಶ್ ಅಂತಾರೆ. ಇದೇ ಪಂಡಲ್ಲಿ ಈಗ ಇಷ್ಟು ಮೀನು ಸುಮಾರು ಈಗ ಒಂದು ಕಮ್ಮಿ ಅಂದ್ರೆ ಒಂದು 600-700 kg ಲಿಫ್ಟ್ ಆಗಿದೆ. ಈಗ ಇನ್ನೂ ಈಗ ವಾಟರ್ ಖಾಲಿ ಮಾಡ್ತಾ ಇದ್ದೀವಿ, ಅಲ್ಲೊಂದು 2 ಪೈಪ್ ಹಾಕಿದ್ದೀವಿ, ಇನ್ನೂ ತುಂಬ ಇದೆ ಮೀನು. ಫುಲ್ಲು ನೀರು ಡ್ರೈ ಮಾಡಿಬಿಟ್ಟು ಡ್ರ್ಯಾಗ್ ಮಾಡಿಬಿಡ್ತೀವಿ. ನೋಡಿ ಇದೇ ಬಲೆ, ಆ ಬಲೆಯಿಂದ ಡ್ರ್ಯಾಗ್ ಮಾಡ್ತೀವಿ.